ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಂದನಾ ಮಂಜುನಾಥ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಇವತ್ತು ಮಕ್ಕಳಿಗೆ ಸ್ಕೂಲ್ ಇತ್ತು. ಓಕೆನಾ, ನಮ್ಮ ಮಕ್ಕಳಿಗೆ ಸ್ಕೂಲ್ ಇದ್ದಿದ್ದ ಕಾರಣ ಆ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರು. ಅವ್ರನ್ನೆಲ್ಲ ಸ್ಕೂಲಿಗೆ ಕಳಿಸಿ ಅದಾದ್ಮೇಲೆ ನಾನು ಪೂಜೆ ಮಾಡೋಣ ಅಂತ ಹೇಳಿ ಫಸ್ಟೇ ಮನೆಯೆಲ್ಲ ಬೆಳಗ್ಗೆನೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಇವತ್ತು. ಅದಾದ್ಮೇಲೆ ಮನೇನ ಕ್ಲೀನ್ ಮಾಡ್ಕೊಳೋಣ ಅಂತ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಪೂಜೆ ಮಾಡೋಣ. ಯಾಕಂದ್ರೆ ಮಕ್ಕಳು ಹೋಗೋಕ್ಕೂ ಮುಂಚೆ ಗಡಿಬಿಡಿಯಲ್ಲಿ ಮಾಡೋಕ್ಕಾಗೋದಿಲ್ಲ. ಹಾಗೆ ಮಕ್ಕಳಿಗೆ ಎಕ್ಸಾಮ್ಸ್ ಬೇರೆ ಇರೋದ್ರಿಂದ ಮಕ್ಕಳನ್ನ ನೀಟಾಗಿ ಫಸ್ಟ್ ಕಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ನಾನು ಪೂಜೆನ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತಿನ ಸ್ವಲ್ಪ ಲೇಟ್ ಕೂಡ ಆಯಿತು. ರೀಸನ್ ಏನಪ್ಪ ಇನ್ನೂ ಇಷ್ಟೊಂದು ಲೇಟ್ ಆಗೋದಕ್ಕೆ ಕಾರಣ ಅಂದರೆ ನಾನೊಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಸೊ ಅದು ನಾನು ನ್ಯೂಟ್ರಿಷನ್ ಕ್ಲಬ್ನ ಮಾಡ್ತಾ ಇದ್ದೀನಿ. ಹಾಗೆ ನಾನೊಂದು ವೆಲ್ನೆಸ್ ಕೋಚ್ ಆಗಿ ಕನ್ವರ್ಟ್ ಆಗ್ತಾ ಇದ್ದೀನಿ. ಸೊ ಇದೊಂದು ನನಗೆ ತುಂಬಾ ಖುಷಿ ಕೊಡುವಂತಹ ವಿಷಯ, ಹಾಗೆ ನನಗೊಂದು ತೃಪ್ತಿ ಕೊಡುವಂತಹ ಕೆಲಸ ನಾನು ಮಾಡ್ತಾ ಇದ್ದೀನಿ. ಸೊ ಈ ಕೆಲಸ ಮಾಡ್ತಾ ಇರೋದಕ್ಕೆ ನನಗೆ ತುಂಬಾ ಮನಸ್ಸಿಗೆ ಖುಷಿ ಇದೆ. ಯಾಕಂದರೆ ಯಾರಿಗೆ ಏನು ಕಷ್ಟ ಇದೆ ಅಥವಾ ಅವ್ರಿಗೇನು ನೀಡ್ ಇದೆ, ಅವ್ರಿಗದು ತಕ್ಷಣಕ್ಕೆ ಅವಶ್ಯಕತೆ ಇದೆ, ಆರೋಗ್ಯ ಹೀಲ್ ಆಗೋದಕ್ಕೆ ಅವ್ರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ನಾನು ಕೊಟ್ಟು ಸುಮಾರು ಜನ ಆಮೇಲೆ ನಾನು ಕೊಟ್ಟವರು ನೋಡಿ ನನಗೆ ಈ ಥರ ಸಮಸ್ಯೆ ಇತ್ತಮ್ಮ, ಈ ಥರ ಸಮಸ್ಯೆ ಇದ್ದಿದ್ದು ನೀನು ಕೊಟ್ಟಿದ್ದರಿಂದ ನನಗೆ ಕೊಡೋದು ನನಗೆ ಮೇಲಾಯಿತು ಅಂತ ಅವರ ಒಂದು ಎಕ್ಸ್ಪೀರಿಯೆನ್ಸ್ನ ಹೇಳ್ಕೊಳ್ಬೇಕಂದ್ರೆ ನನ್ನ ಬಗ್ಗೆ ಅವರು ನನಗೆ ಥ್ಯಾಂಕ್ಸ್ ಅಂತ ಹೇಳಬೇಕಂದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ನನಗೆ ಒಂದು ಆತ್ಮತೃಪ್ತಿ ಇದೆ ನಾನು ಮಾಡ್ತಿರೋಂತಹ ಕೆಲಸದಲ್ಲಿ. ಯಾರಿಗೆ ಕಷ್ಟದಲ್ಲಿದ್ದಾರೆ, ಯಾರಿಗೆ ಆ ಟೈಮ್ಗೆ ಅದು ಅವಶ್ಯಕತೆ ಇದೆ, ಅವ್ರಿಗೆ ಏನು ಡಿಫಿಷಿಯನ್ಸಿ ಇದೆ, ಅದನ್ನು ನಾನು ಫುಲ್ಫಿಲ್ ಮಾಡ್ತಾ ಇದ್ದೀನಿ ನಾನೊಂದು ಮಾಡ್ತಾ ಇರುವಂಥ ಒಂದು ನ್ಯೂಟ್ರಿಷನ್ ಕ್ಲಬ್ಬಿಂದ. ಸೊ ಆ ಕೆಲಸದಲ್ಲಿ ನನಗೆ ತೃಪ್ತಿ ಅಂತೂ ಖಂಡಿತವಾಗ್ಲೂ ಇದೆ. ನಾನು ಇದಕ್ಕೆ ಯೂನಿವರ್ಸ್ಗೆ ಮತ್ತು ದೇವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ದೇವರು ಈ ಒಂದು ಕೆಲಸಕ್ಕೆ ನನ್ನನ್ನು ಚಾಯ್ಸ್ ಮಾಡ್ಕೊಂಡಿರೋದಕ್ಕೆ ನಾನು ತುಂಬಾ ಹ್ಯಾಪಿಯಾಗಿದ್ದೀನಿ. ಏಕೆಂದರೆ ಏನೊಂದು ಕೆಲಸ ಆಗಬೇಕಂತಿದ್ರು ಒಂದು ಹುಲ್ಕಡ್ಡಿ ಅಲ್ಲಾಡ್ಬೇಕಂದ್ರೂ ಅದಕ್ಕೊಂದು ದೇವರದು ಆಜ್ಞೆ ಇರಬೇಕು ಅಂತ ಹೇಳ್ತಾರಲ್ವ, ಹಾಗೆ ದೇವರ ಆಜ್ಞೆ ಇಲ್ಲದೆ ನಾವು ಯಾವೊಂದು ಕೆಲಸನ ಕೂಡ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ದೇವರ ಆಜ್ಞೆ ಮಾಡಿ ದೇವರೇ ಅದನ್ನು ನೀವು ಈ ಕೆಲಸ ಮಾಡಬೇಕು, ನಿಮ್ಮ ಒಂದು ಸೋಲ್ ಪರ್ಪಸ್ ಇದೆ ಅಂತ ನಮಗೆ ಅವ್ರು ಯಾವಾಗ ನಮಗೆ ಗೊತ್ತಾಗುತ್ತೆ ಆ ಟೈಮಲ್ಲಿ ತಾನಾಗ್ತಾನೆ ಎಲ್ಲವೂ ನಡೆಯುತ್ತೆ ಅಂತ ನಾನು ತುಂಬ ಇದಾಗಿ ನಂಬಿದ್ದೀನಿ. ಹಾಗಾಗಿ ದೇವರು ನನ್ನನ್ನು ಚಾಯ್ಸ್ ಮಾಡಿದೆ. ಸೊ ಒಂದಷ್ಟು ಜನಗಳಿಗೆ ನನ್ನ ಕಡೆಯಿಂದ ಹೆಲ್ಪ್ ಆಗ್ತಾ ಇದೆ ಅನ್ನೋ ಒಂದು ದೊಡ್ಡ ಸಮಾಧಾನ ಅಂದು ನನಗಿದೆ. ಸೊ ಥ್ಯಾಂಕ್ ಯು. ನಾನು ಈ ಮೂಲಕ ದೇವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಈಗ ನಮ್ಮ ಮನೆ ಹತ್ರನೇ ನಾನು ಕ್ಲಬ್ನ ಮಾಡ್ತಾ ಇರೋದ್ರಿಂದ, ಸೊ ನನ್ನ ಕ್ಲಬ್ಗೆ ನ್ಯೂಟ್ರಿಷನ್ ಫುಡ್ನ ತಗೊಳ್ಳೋದಕ್ಕೆ ಜನ ಬರ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಅಲ್ಲಿ ಟೈಮ್ ಹೋಯಿತು. ಹಾಗಾಗಿ ಇಲ್ಲಿ ಸ್ವಲ್ಪ ಪೂಜೆ ಲೇಟ್ ಆಯಿತು ಅಷ್ಟೇ. ನನ್ನ ಹಸ್ಬೆಂಡ್ಗೆ ಇವತ್ತು ಕೆಲಸ ಇತ್ತು, ಸೊ ಅವರು ಆಫೀಸ್ಗೆ ಹೋದರು. ಅವ್ರಿಗೆಲ್ಲ ಫುಲ್ಲಾಗಿ ಮಕ್ಕಳಿಗೆ ಹಸ್ಬೆಂಡ್ಗೆಲ್ಲ ಕಳಿಸ್ಬಿಟ್ಟು ಆಮೇಲೆ ನಾನು ನಿಧಾನವಾಗಿ ಪೂಜೆ ಮಾಡೋಣ ಅಂತ ಹೀಗೆ ಮಾಡ್ಕೊತಾ ಇದ್ದೀನಿ. ನನಗೆ ನಾನು ಪೂಜೆ ಮಾಡ್ಬೇಕಾದ್ರೆ ನಾನು ದೇವರು ಅಷ್ಟೇ, ನನ್ನ ಇಬ್ಬರ ಮಧ್ಯೆ ಬೇರೆ ಯಾರೂ ಬರಬಾರ್ದು ಆ ಥರ. ಸೊ ನನ್ನ